ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಗೆ ಸ್ವಾಗತ. ನಾವು ಇವತ್ತು ಆಧುನಿಕ ಶಿಕ್ಷಣ ವ್ಯವಸ್ಥೆ ಎದುರಿಸುತ್ತಿರುವ ಒಂದು ದೊಡ್ಡ ಬಿಕ್ಕಟ್ಟಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗೆಯೇ ಅದರ ಪರಿಹಾರ ನಮ್ಮ ಪ್ರಾಚೀನ ಜ್ಞಾನದಲ್ಲೇ ಅಡಗಿರಬಹುದಾ ಅಂತನೂ ನೋಡೋಣ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಇವತ್ತು ವಿದ್ಯಾರ್ಥಿಗಳು, ಪೋಷಕರು, ಅಷ್ಟೇ ಯಾಕೆ ಶಿಕ್ಷಕರನ್ನೂ ಕಾಡ್ತಿರುವ ಒಂದು ಮೂಲಭೂತ ಪ್ರಶ್ನೆ ಇದೆ. ಯಾಕೆ ಇವತ್ತಿನ ವಿದ್ಯಾರ್ಥಿಗಳು ಹಿಂದಿನವರಿಗಿಂತ ಹೆಚ್ಚು ಆತಂಕ, ಗೊಂದಲ ಮತ್ತು ಮಾನಸಿಕ ಬಳಲಿಕೆಯಿಂದ ಬಳಲುತ್ತಿದ್ದಾರೆ? ಇಲ್ಲಿನ ವಾದ ಏನ್ ಹೇಳತ್ತೆ ಅಂದ್ರೆ, ಸಮಸ್ಯೆ ಮಾಹಿತಿಯ ಕೊರತೆ ಅಲ್ಲ. ನಮ್ಮಲ್ಲಿ ಮಾಹಿತಿ ಸಾಕಷ್ಟಿದೆ, ಬಹುಶಃ ಹೆಚ್ಚಾಗೇ ಇದೆ. ನಿಜವಾದ ಸಮಸ್ಯೆ ಅಂದ್ರೆ ಆ ಮಾಹಿತಿಯನ್ನೆಲ್ಲ ಸಂಸ್ಕರಿಸಬೇಕಾದ ನಮ್ಮ ಮನಸ್ಸುಗಳು ಬಳಲಿ ಹೋಗಿವೆ. ಆ ಭಾರದ ಕೆಳಗೆ ಶಿಕ್ಷಣ ವ್ಯವಸ್ಥೆ ಕುಸಿತಿದೆ. ನಾವಿವತ್ತು ನೋಡ್ತಾ ಇರೋದು ಎಂಥ ವ್ಯವಸ್ಥೆ ಅಂದ್ರೆ, ಅದು ಅಂಕಗಳನ್ನ, ಫಲಿತಾಂಶಗಳನ್ನಂತೂ ಕೊಡ್ತಿದೆ ನಿಜ. ಆದರೆ ಅದಕ್ಕೆ ನಾವು ತೆರಬೇಕಾದ ಬೆಲೆ ಏನು? ಆಳವಾಗಿ ನೋಡಿದಾಗ ಗ್ರಹಿಕೆಯೇ ಇಲ್ಲದ ಜ್ಞಾನದ ಹೊರೆ, ಹೆಚ್ಚುತ್ತಿರುವ ಆತಂಕ, ನೈತಿಕ ಗೊಂದಲ ಮತ್ತು ಕಲಿಕೆಯ ಹೆಸರಿನಲ್ಲೇ ಡಿಜಿಟಲ್ ವ್ಯಸನ ಇವೆಲ್ಲವೂ ಹೆಚ್ಚಾಗ್ತಿವೆ. ಸಮಸ್ಯೆಯ ಮೂಲ ಇಲ್ಲೇ ಇದೆ ನೋಡಿ. ಇವತ್ತಿನ ಶಿಕ್ಷಣ ವ್ಯವಸ್ಥೆ ವಿದ್ಯಾರ್ಥಿಗಳನ್ನ ಕೇವಲ ಕುರ್ಚಿಗಳಿಗೆ ಕಟ್ಟಿದ ಮೆದುಳುಗಳ ಥರ ನೋಡ್ತಿದೆ. ಅಂದ್ರೆ ಅವರ ದೇಹ, ಅವರ ಜೈವಿಕ ಅಗತ್ಯತೆಗಳನ್ನೇ ಸಂಪೂರ್ಣವಾಗಿ ಮರೆತುಬಿಟ್ಟಿದೆ. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಎಲ್ಲಿದೆ? ಉತ್ತರ ನಾವು ಬಹುಶಃ ಮರೆತೇ ಬಿಟ್ಟಿರೋ ಒಂದು ತುಂಬಾನೇ ಸರಳವಾದ ಅಭ್ಯಾಸದಲ್ಲಿದೆ. ಅದನ್ನೇ ಚಂಕ್ರಮಣ ಅಂತ ಕರೆಯೋದು. ಅಂದ್ರೆ ನಿಧಾನವಾಗಿ ಒಂದು ಲಯದಲ್ಲಿ ನಡಿತಾನೆ ಕಲ್ತಿದ್ದನ್ನ ನೆನಪಿಸ್ಕೊಳ್ಳೋದು, ಪಠಿಸೋದು, ಮತ್ತೆ ಅದ್ರ ಬಗ್ಗೆ ಆಳವಾಗಿ ಯೋಚನೆ ಮಾಡೋದು. ಇಲ್ಲಿಂದ ವಿಷಯ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ. ಯಾಕಂದ್ರೆ ಈ ಪ್ರಾಚೀನ ಪದ್ಧತಿಗೆ ಇವತ್ತಿನ ಆಧುನಿಕ ನರವಿಜ್ಞಾನ ಕೂಡ ಸೈ ಅನ್ನುತ್ತೆ. ನಡೆಯೋದ್ರಿಂದ ಮೆದುಳಿಗೆ ರಕ್ತ ಸಂಚಾರ ಹೆಚ್ಚಾಗುತ್ತೆ, ಜಾಗೃತಿ ಹೆಚ್ಚುತ್ತೆ, ಮೆದುಳಿನ ಎರಡೂ ಭಾಗಗಳು ಒಟ್ಟಿಗೆ ಕೆಲಸ ಮಾಡುತ್ತವೆ, ಆತಂಕ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ನೆನಪಿನ ಶಕ್ತಿ ಕೂಡ ಬಲಗೊಳ್ಳುತ್ತೆ. ಈ ಮೂಲದಲ್ಲಿ ಒಂದು ಶಾಕಿಂಗ್ ಹೋಲಿಕೆ ಮಾಡ್ತಾರೆ. ಕುಳಿತುಕೊಳ್ಳುವುದು ವಿದ್ಯಾರ್ಥಿಗಳಿಗೆ ಹೊಸ ಧೂಮಪಾನದ ಹಾಗೆ ಅಂತ. ಅಂದ್ರೆ ದೀರ್ಘಕಾಲ ಒಂದೇ ಕಡೆ ಕೂರೋದು ಜ್ಞಾನಾರ್ಜನೆಗೆ ಅಕ್ಷರಶಃ ವಿನಾಶಕಾರಿ. ಹಾಗಾಗಿ ಇದನ್ನ ಅರ್ಥ ಮಾಡ್ಕೋಬೇಕು. ಚಂಕ್ರಮಣ ಅನ್ನೋದು ಕೇವಲ ವ್ಯಾಯಾಮ ಅಷ್ಟೇ ಅಲ್ಲ, ಅದೊಂದು ರೀತಿಯ ಪರೀಕ್ಷೆ. ಒಬ್ಬ ವಿದ್ಯಾರ್ಥಿ ಶಾಂತವಾಗಿ ನಡೀತಾ ಇರುವಾಗ ಒಂದು ವಿಷಯವನ್ನ ಸರಿಯಾಗಿ ನೆನ್ಪು ಮಾಡ್ಕೊಳ್ಳೋಕ್ಕಾಗ್ಲಿಲ್ಲ ಅಂದ್ರೆ ಆ ವಿಷಯ ಅವರಿಗೆ ನಿಜವಾಗ್ಲೂ ಆಳವಾಗಿ ಅರ್ಥ ಆಗಿಲ್ಲ ಅಂತಾನೆ ಲೆಕ್ಕ. ಇದೇ ಅಂಶ ಶಿಕ್ಷಣದ ಬಗ್ಗೆ ಇರುವ ಎರಡು ಬೇರೆ ಬೇರೆ ದೃಷ್ಟಿಕೋನಗಳನ್ನ ನಮ್ಮ ಮುಂದೆ ಇಡುತ್ತೆ. ನೋಡಿ, ಆಧುನಿಕ ಶಿಕ್ಷಣದ ಗಮನ ಮಾಹಿತಿಯನ್ನ ಸಂಗ್ರಹಿಸುವುದರ ಮೇಲೆ, ಆದರೆ ಗುರುಕುಲ ಶಿಕ್ಷಣದ ಗಮನ ಮುಕ್ತಿಯ ಮೇಲೆ. ಒಂದರ ಗುರಿ ಪದವಿ ಗಳಿಸೋದು, ಇನ್ನೊಂದರ ಗುರಿ ಉತ್ತಮ ಚಾರಿತ್ರ್ಯವನ್ನ ರೂಪಿಸೋದು. ಚಂಕ್ರಮಣ ಅನ್ನೋದು ಯಾವುದೋ ಒಂದು ಟ್ರಿಕ್ ಅಲ್ಲ, ಅದೊಂದು ಸಂಪೂರ್ಣ ವ್ಯಕ್ತಿಯನ್ನ ರೂಪಿಸೋಕೆ ಇರೋ ಒಂದು ವ್ಯವಸ್ಥೆಯ ಭಾಗವಷ್ಟೇ. ಈ ಇಡೀ ವ್ಯವಸ್ಥೆಯ ಹಿಂದಿರೋ ಮಾರ್ಗದರ್ಶಿ ಸೂತ್ರವೇ ಇದು: ಸಾ ವಿದ್ಯಾ ಯಾ ವಿಮುಕ್ತಯೇ. ಅಂದ್ರೆ ಯಾವುದು ನಮ್ಮನ್ನ ಗೊಂದಲ, ಭಯ ಮತ್ತು ಅವಲಂಬನೆಯಿಂದ ಬಿಡುಗಡೆಗೊಳಿಸುತ್ತೋ ಅದೇ ನಿಜವಾದ ಶಿಕ್ಷಣ. ಗುರುಕುಲದಲ್ಲಿ ಕಲಿಕೆಯನ್ನ 3 ಹಂತಗಳಲ್ಲಿ ವಿಂಗಡಿಸಲಾಗಿತ್ತು. ಇದರಿಂದ ಜ್ಞಾನ ಕೇವಲ ಕೇಳೋದಕ್ಕೆ ಸೀಮಿತವಾಗದೆ ಜೀವನದ ಭಾಗವಾಗುತ್ತಿತ್ತು. ಮೊದಲನೇದು ಶ್ರವಣ, ಅಂದ್ರೆ ಶಾಂತವಾಗಿ ಗಮನವಿಟ್ಟು ಕೇಳಿಸ್ಕೊಳ್ಳೋದು. ಎರಡನೇದು ಮನನ, ಅಂದ್ರೆ ನಡಿತಾ ಚರ್ಚೆ ಮಾಡ್ತಾ ಅದರ ಬಗ್ಗೆ ಆಳವಾಗಿ ಯೋಚಿಸೋದು. ಕೊನೆಯದಾಗಿ ನಿಧಿಧ್ಯಾಸನ, ಅಂದ್ರೆ ಆ ಜ್ಞಾನ ನಮ್ಮ ನಡವಳಿಕೆಯಲ್ಲೇ ಸೇರಿ ಹೋಗೋದು. ಇದು ತುಂಬಾನೇ ಅದ್ಭುತವಾದ ಮಾದರಿ. ಅಭಿವೃದ್ಧಿಯ 3 ಮುಖ್ಯ ಸ್ತರಗಳನ್ನ ಇದು ತೋರಿಸುತ್ತೆ. ಮೊದಲನೇದು ಅಪರಾವಿದ್ಯಾ, ಅಂದ್ರೆ ಪ್ರಾಪಂಚಿಕ ಕೌಶಲ್ಯಗಳು, ಬದುಕಲು ಮತ್ತು ಯಶಸ್ಸು ಗಳಿಸಲು. ಎರಡನೇದು ಪರಾವಿದ್ಯಾ, ಅಂದ್ರೆ ನಮ್ಮ ಬಗ್ಗೆ ನಾವು ತಿಳಿದುಕೊಳ್ಳುವುದು, ಆತ್ಮಜ್ಞಾನ. ಮತ್ತು ಮೂರನೇದು ಕಾಯಿಕ ವಿದ್ಯಾ, ಅಂದ್ರೆ ನಮ್ಮ ದೇಹವನ್ನ ನಿಯಂತ್ರಿಸುವ ಬುದ್ಧಿವಂತಿಕೆ. ಈ ವ್ಯವಸ್ಥೆಯ ಇನ್ನೊಂದು ಮುಖ್ಯ ಭಾಗ ಅಂದ್ರೆ ಯೋಗವನ್ನ ನೋಡುವ ದೃಷ್ಟಿಕೋನ. ಯೋಗ ಅನ್ನೋದು ಇಲ್ಲಿ ಕೇವಲ ಫಿಟ್ನೆಸ್ ಚಟುವಟಿಕೆ ಅಲ್ಲ, ಬದಲಾಗಿ ಕಲಿಯೋಕೆ ಬೇಕಾದ ಒಂದು ಅಡಿಪಾಯ, ಒಂದು ಇನ್ಫ್ರಾಸ್ಟ್ರಕ್ಚರ್. ಈ ಯೋಗದ ಅಡಿಪಾಯಕ್ಕೆ 3 ಕಂಬಗಳಿವೆ. ಆಸನ, ಇದು ನಮ್ಮ ನರಮಂಡಲವನ್ನು ಶಾಂತಗೊಳಿಸಿ ಮೆದುಳನ್ನು ಕಲಿಯಲು ಸಿದ್ಧಪಡಿಸುತ್ತೆ. ಪ್ರಾಣಾಯಾಮ, ಇದು ಭಾವನೆಗಳನ್ನ ಮತ್ತು ಆವೇಗಗಳನ್ನ ನಿಯಂತ್ರಿಸೋಕೆ ತರಬೇತಿ ನೀಡುತ್ತೆ. ಇನ್ನು ಯಮ ನಿಯಮ, ಇದು ನೈತಿಕತೆಯ ಬೆನ್ನೆಲುಬು. ಈ 3 ಸೇರಿದಾಗ ಮಾತ್ರ ಕಲಿಕೆಗೆ ಬೇಕಾದ ಸ್ಥಿರವಾದ ಆಂತರಿಕ ವಾತಾವರಣ ಸೃಷ್ಟಿಯಾಗುತ್ತೆ. ಇದರ ಸಾರಾಂಶ ಇಷ್ಟೇ: ಅಸಮತೋಲನಗೊಂಡ ಚಂಚಲವಾದ ನರಮಂಡಲಕ್ಕೆ ನಾವು ಎಷ್ಟೇ ಪ್ರಯತ್ನಿಸಿದ್ರೂ ಸ್ಪಷ್ಟತೆಯನ್ನ ಕಲಿಸೋಕ್ ಸಾಧ್ಯವಿಲ್ಲ. ಮೊದಲು ಒಳಗಡೆ ಸ್ಥಿರತೆ ಬೇಕು, ಆಮೇಲೆ ಹೊರಗಿನ ಜ್ಞಾನ. ಹಾಗಾದ್ರೆ ಇಷ್ಟೆಲ್ಲ ಚರ್ಚೆಯ ನಂತರ
ಶಿಕ್ಷಣದ ನಿಜವಾದ ಅಳತೆಗೋಲು ಯಾವುದು? ಅದು ತುಂಬಾನೇ ಸರಳ. ಈ ಒಂದು ಪ್ರಶ್ನೆಯನ್ನ ಪ್ರತಿಯೊಬ್ಬರೂ ಕೇಳಿಕೊಳ್ಬೇಕು. ಯಾವುದೇ ಅಡೆತಡೆ ಇಲ್ಲದೆ 20 ನಿಮಿಷಗಳ ಕಾಲ ಶಾಂತವಾಗಿ ನಡೆಯುತ್ತಾ ಸ್ಪಷ್ಟವಾಗಿ ಯೋಚನೆ ಮಾಡಲು ಸಾಧ್ಯವೇ? ಇದಕ್ಕೆ ಉತ್ತರ ಸಂಕೀರ್ಣವಾದ ತಂತ್ರಜ್ಞಾನದಲ್ಲೇನೂ ಇಲ್ಲ. ಬದಲಿಗೆ ಎದ್ದು ನಿಲ್ಲುವುದರಲ್ಲಿ, ನಡೆಯುವುದರಲ್ಲಿ, ಕಲಿಯುವುದರಲ್ಲಿ ಮತ್ತು ಆ ಮೂಲಕ ಬೆಳೆಯುವುದರಲ್ಲಿದೆ. ಗುರುಕುಲ ವ್ಯವಸ್ಥೆಯು ನಮಗೆ ನೀಡುವ ದೃಷ್ಟಿ ಇದೆ. ಭವಿಷ್ಯ ಅನ್ನೋದು ಕೇವಲ ಪರೀಕ್ಷೆಯಲ್ಲಿ ಅಂಕ ತೆಗೆಯುವ ಯಂತ್ರಗಳದ್ದಲ್ಲ. ಬದಲಿಗೆ ತಮ್ಮ ದೇಹ ಮತ್ತು ಮನಸ್ಸಿನ ಮೂಲಕ ಕಲಿಯುವವರಿಗೆ, ಸರಿಯಾದ ಮಾರ್ಗದರ್ಶನ ಪಡೆದ ಮಾನವರಿಗೆ ಮತ್ತು ಮೌಲ್ಯಗಳನ್ನು ಅಳವಡಿಸಿಕೊಂಡ ನಾಗರಿಕರಿಗೆ ಸೇರಿದ್ದು. ಅಂಥ ಒಂದು ಪರಿಪೂರ್ಣ ಮತ್ತು ಸ್ಥಿರವಾದ ಮಾನವರನ್ನು ರೂಪಿಸುವುದೇ ನಿಜವಾದ ಶಿಕ್ಷಣ.